ಎಲ್ಲರಿಗೂ ನಮಸ್ಕಾರಂ. कन्नड़ स्वल्प स्वल्प मारतिल्ला. चलो मैं आपसे हिंदी में बात करूंगा. आज की मंड्या की इस सभा में मेरे साथ में हमारे पार्टी के वरिष्ठ नेता एक्स चीफ मिनिस्टर येडियुरप्पा जी और एक्स चीफ मिनिस्टर कुमारस्वामी जी, दोनों नेता यहाँ पे हैं. उनका बहुत बहुत स्वागत करता हूँ. ಮಂಡ್ಯ ಸಭೆಯಲ್ಲಿ ಇಷ್ಟೊಂದು ಜನಸೋಮ, ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಹಿರಿಯರು, ರೈತ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪರು ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳಾದ ಅವರು ಏನೆಲ್ಲ ಉಪಸ್ಥಿತಿದ್ದಾರೆ. माननीय मोदी जी ने मुझे गोवा से कर्नाटक में भेजा है. कर्नाटक के 28 सीट मोदी जी को देना है, एनडीए को देना है. ಮಾನ್ಯ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಮೋದಿಜಿಯವರು ಫೋನ್ ಮುಖಾಂತರ ಮಾತಾಡಿ ಗೋವಾ ಸಿಎಂ ಸಾಹೇಬ್ರಿಗೆ ಕರ್ನಾಟಕ ಹೋಗ್ರಿ 28 ಗೆಲ್ಲಿಸ್ಕೊಂಡು ಬರ್ಬೇಕಂತ ಜವಾಬ್ದಾರಿ ಕೊಟ್ಟಿದ್ದಾರೆ ಬಂಧುಗಳು. तो फिर मेरे साथ में दोनों हाथ उठा के सभी लोग मोदी जी के लिए घोषणा दे रहे हैं. मेरे साथ में दोनों हाथ उठाओ. ಅವ್ರ ಜೊತೆಲಿ ಎಲ್ಲರೂ ಎರಡೂ ಕೈ ಎತ್ತಿ ಮೋದಿಯವರ ಪರವಾಗಿ ಅನ್ನೋದನ್ನ ಘೋಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊತಾರೆ. भारत माता के, ಭಾರತ್ ಮಾತಾ ಕಿ, भारत माता के, वंदे ಮಾತರಂ. फिर एक बार 400 पार, फिर एक बार 400 पार. अब की बार, मोदी सरकार, अब की बार. मोदी सरकार. मेरे भाई और बहनों, मैं फिर एक बार मोदी सरकार और अब की बार 400 पार ये कहने के लिए आपके बीच में आया हूं. मेरा बड़े भाई कुमार अन्ना को दिल्ली में मोदी जी के साथ में भेजने के लिए आया हूं. ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿಯರೇ, ಇವತ್ತೇನದಲ್ಲ ಅಬ್ ಕಿ ಬಾರ್ 400 ಪಾರ್ ಎಂಬ ಮುಖಾಂತರ ಇವತ್ತು ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ದಿಲ್ಲಿ ಕಳಿಸಂತ ಪ್ರಯತ್ನಕ್ಕೆ ಬಂದಿದ್ದೀನಿ ಎಂಬ ನಿಟ್ಟಿನಲ್ಲಿ ಇವತ್ತು ಹೇಳ್ತಾ ಇದ್ದೀನಿ. मोदी जी की सरकार सबके साथ, सबका विकास, सबका विश्वास और सबके प्रयास के साथ चलती है. ಮೋದಿಜಿಯವರ ಸರ್ಕಾರ ಸಬ್ಕೆ ಸಾಥ್ ಅಂದ್ರೆ ಎಲ್ಲರ ಜೊತೆಯಲ್ಲಿ, ಸಬ್ಕಾ ವಿಕಾಸ್ ಎಲ್ಲರದು ಅಭಿವೃದ್ಧಿ, ಸಬ್ಕಾ ಸಾಥ್ ಎಲ್ಲರ ಜೊತೆಯಲ್ಲಿ, ಸಬ್ಕಾ ವಿಶ್ವಾಸ ಎಲ್ಲರೂ ವಿಶ್ವಾಸ ತಗೊಂಡಂತ ಒಂದು ಸರ್ಕಾರ. कांग्रेस की सरकार, यूपीए की सरकार, ये कर्नाटक की सरकार जाति और धर्म के आधार पर चलती है. ये देश के विकास और राज्य के विकास के लिए नहीं चलती है. ಕಾಂಗ್ರೆಸ್ ಸರ್ಕಾರ ಏನಿವತ್ತು ಕರ್ನಾಟಕದಲ್ಲಿ ನಡೀತಾ ಇದೆ ಅದು ಜಾತಿ ಮತ್ತು ಧರ್ಮ ಮೇಲೆ ನಡೀತಾ ಇದೆ. ಇದು ಯಾವುದೇ ಒಂದು ಅಭಿವೃದ್ಧಿ ಮೇಲೆ ನಡೀತಾ ಇಲ್ಲ ಅಂತ ಹೇಳಕ್ ಬಯಸ್ತೀನಿ. मोदी जी की सरकार 4 पिलर के ऊपर नारी शक्ति, युवा शक्ति, किसान शक्ति और गरीब कल्याण के खातिर काम करती है. ಮೋದಿ ಸರ್ಕಾರ ಇವತ್ತು 4 ಪಿಲ್ಲರ್ ಮೇಲೆ ನಡೆಯುತ್ತೆ. ಒಂದು ನಾರಿ ಶಕ್ತಿ, ಮಹಿಳೆಯರ ಶಕ್ತಿ, ಒಂದು युवा शक्ति, ಯುವಕರ ಶಕ್ತಿ, ಕಿಸಾನ್ ಶಕ್ತಿ, ಅದು ಇಂಪಾರ್ಟೆಂಟ್ ರೈತರ ಶಕ್ತಿ, 4ನೇದು गरीब कल्याण. ಗರೀಬರ ಒಂದು ಕಲ್ಯಾಣ ಶಕ್ತಿ. आज तक माननीय मोदी जी ने जितने सारे स्कीम निकाले हैं वो सभी नारी, युवा, किसान और गरीब कल्याण के लिए निकाले हैं. ಇವತ್ತಿನವರೆಗೆ ಮಾನ್ಯ ಮೋದಿಜಿಯವರು ಏನು ಸ್ಕೀಮ್ಗಳು ಮಾಡಿದಾರ ಅದು ನಾರಿ, ಯುವಕರು ಮತ್ತು ಕೃಷಿ ಹಾಗೂ गरीब कल्याण. ಗರೀಬ್ ಕಲ್ಯಾಣ, ಇವು 4 ಏನದಲ್ಲ ಯೋಜನೆ ಮುಖಾಂತರ ಇವತ್ತು ದೇಶ ಕೊಟ್ಟಿದ್ದಾರೆ ಬಂಧುಗಳೇ. कांग्रेस के सरकार ने जो 50 साल के लिए ये काम नहीं किया वो मोदी जी ने 10 साल में करके दिखाया है. ಕಾಂಗ್ರೆಸ್ ಸರ್ಕಾರ ಏನು ಆಡಳಿತ 50 ವರ್ಷ ಮಾಡಿದೆ ಅದು ಯಾವ ಕೆಲಸ ಮಾಡಿಲ್ಲ. ಮೋದಿಜಿಯವರು 10 ವರ್ಷದಲ್ಲಿ ಕೆಲಸ ಮಾಡಿದಾರ ಅಂತ ಹೇಳಬೇಕು. मैं चैलेंज करता हूं राहुल गांधी को, जो इंफ्रास्ट्रक्चर और जो स्कीम्स मोदी जी ने निकाले हैं इसके ऊपर बात करने के लिए राहुल गांधी हो
या आपका मुख्यमंत्री सिद्धरमैया, इससे मैं चैलेंज करके डिबेट के लिए आने के लिए तैयार हूं। ನಾನು ಮಾನ್ಯ ರಾಹುಲ್ ಗಾಂಧೀಜಿಯವರಿಗೆ ಚಾಲೆಂಜ್ ಮಾಡ್ತೀನಿ. ತಾವು 50 ವರ್ಷದ ಇತಿಹಾಸದಲ್ಲಿ ತಮ್ಮ ಸರ್ಕಾರ ಮುಖಾಂತರ ಯಾವ ಅಭಿವೃದ್ಧಿ ಮಾಡಿದ್ರಿ ತಾವು ಹೇಳಿ. ನಾನು ಸನ್ಮಾನ್ಯ ಮೋದಿಜಿಯವರ ಅಭಿವೃದ್ಧಿ ಪರವಾಗಿ ನಾನು ನಿಂತಿರ್ತೀನಿ. ನೀವು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಾಲೆಂಜ್ ಸ್ವೀಕಾರ ಮಾಡ್ತೀರಾ ಎಂಬ ಒಂದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.